ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬಟಾಣಿ ಮತ್ತು 2 ಥರದ ರಾಜ್ಮಾ ಹಾಕ್ಕೊಂಡಿದ್ದೀನಿ. ವೈಟ್ ರಾಜ್ಮಾ ಮತ್ತು ರೆಡ್ ರಾಜ್ಮಾ. ಅದನ್ನ ಓವರ್ನೈಟ್ ನೆನೆಸಿರೋದು. ಆಮೇಲೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ರಾತ್ರಿಯೆಲ್ಲ ನೆನೆಸಿಟ್ರೆ ಬೇಗ ಬೇಯುತ್ತೆ, ಹಾಗಾಗಿ ರಾತ್ರಿ ಇಡೀ ನೆನೆಸಿರೋದು. ಉಪ್ಪು ಹಾಕಿ ಕುಕ್ಕರಲ್ಲಿ 3 ವಿಷಲ್ ಕೂಗಿಸ್ಕೊಂಡಿರೋದು. ಇದರಲ್ಲಿ ಪ್ರೋಟೀನ್ ಎಲ್ಲ ಚೆನ್ನಾಗಿರುತ್ತೆ. ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲನಾದ್ರು ತಿಂತಾ ಇರಬೇಕು. ಇದನ್ನೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. 3 ಕೂಗಿಸ್ಕೊಂಡಿದ್ದೀನಿ. ಆಮೇಲೆ ಬಸ್ಕೊಂಡು ಆ ನೀರನ್ನೇ ಉಪಯೋಗಿಸ್ಕೋಬೋದು. ಮತ್ತು ನೀರೆಲ್ಲ ಹಾಕ್ತೀವಲ್ಲ ಮಸಾಲೆಗೆ, ಆವಾಗ ಆ ನೀರು ವೇಸ್ಟ್ ಆಗೋಲ್ಲ. ಆಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿಲ್ಲ, ಖಾರದ ಪುಡಿ ಎಲ್ಲ ಹಾಕಬೇಕಲ್ಲ, ಅದಕ್ಕೆ ಸ್ವಲ್ಪ ಫ್ರೈ ಆಗಬೇಕಿದು. ಫ್ರೈ ಆದಮೇಲೆ ಅರಿಶಿನ ಪೌಡರ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ಎಲ್ಲ ಆಮೇಲೆ ಮಸಾಲೆ ಪದಾರ್ಥಗಳು ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರು, ಆಮೇಲೆ ಗರಂ ಮಸಾಲ, ಆಮೇಲೆ ಕಾಳು ಮೆಣಸು ಪೌಡರು, ಜೀರಿಗೆ ಪೌಡರು ಇಷ್ಟನ್ನು ಹಾಕ್ಕೊಂಡು ಆಮೇಲೆ ಬೇಯಿಸಿ ಬಸ್ತಿಕ್ಕೊಂಡಿರೋ ರಾಜ್ಮಾ ಮತ್ತು ಬಟಾಣಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬೇಯಿಸ್ಬೇಕಿದು. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಸ್ವಲ್ಪ ಆಮೇಲೆ ನೀರು ಹಾಕ್ಕೋಬೇಕು. ಅದು ಖಾರ ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಹಾಗಾಗಿ ಬೆಂದಿರುತ್ತದು. ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ನಾವು ಬಸ್ತಿಕ್ಕೊಂಡಿದ್ವಲ್ಲ, ಅದು ನೀರು ಹಾಕೋಬೋದು. ಅದು ಅಕಸ್ಮಾತ್ ಜಾಸ್ತಿ ಮಿಕ್ಕಿದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಬೇಯಕ್ಕೂ ಹಾಕ್ಕೊಂಡಿದ್ದೆ, ಈಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದೇ ನೀರು ಬಸ್ತಿರ್ತೀವಲ್ಲ ಕಾಳ್ದು, ಅದು ಮಿಕ್ಕಿದ್ರೆ ಅದಕ್ಕೆ ಕಾಳು ಮೆಣಸು ಪೌಡ್ರು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಕುಡಿದ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ ಅದು. ಇದು ಬೆಂದಿರುತ್ತೆ, ಸ್ವಲ್ಪ ಬೇಯಿಸಿಟ್ಟು ಸಾಕಿದು. ಅದು ಮಸಾಲೆ ಹಿಡಿಬೇಕಲ್ಲ, ಹಾಗಾಗಿ ಈಗ ಆಗಿದೆ. ಇದು ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಬಳಸ್ಕೋಬೋದು. ಸೈಡ್ ಡಿಶ್ ಆಗು ತಿನ್ಬೋದು. ಚಪಾತಿ ಮುದ್ದೆಗೂ ಆಗುತ್ತೆ, ಮುದ್ದೆಗೂ ಗ್ರೇವಿ ಎಲ್ಲ ಇರುತ್ತಲ್ಲ, ಮುದ್ದೆಗೂ ಆಗುತ್ತೆ. ಈಗ ರೆಡಿಯಾಗಿದೆ. ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಾನು ದೋಸೆ ಮಾಡಿದ್ದೆ, ಹೆಸರುಕಾಳು ದೋಸೆ ಮಾಡಿದ್ದೆ. ಅದ್ರ ಜೊತೆ ಇದು ಇನ್ನೂ ಚೆನ್ನಾಗಿರುತ್ತೆ. ಹೀಗೆ ನನ್ನ ಚಾನಲ್ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.